ಯಾರ್ಯಾರನ್ನ ಯಾವ ರೀತಿಯಾಗಿ ತಗೊಂಡೋಗಿ ನಿಲ್ಲಿಸ್ತದೆ ಅಂತ ಹೇಳಕ್ಕಾಗಲ್ಲ. ಒಂದು ಹುಲ್ಲು ಕಡ್ಡಿಯೂ ಕೂಡ ಬೇಕು ಈ ಜಗತ್ತಿನೊಳಗಡೆ ಏನಾದ್ರೂ ಒಂದು ಸಂದರ್ಭದಲ್ಲಿ ಸಹಾಯ ಪಡೆಯೋದಿಕ್ಕೆ. ಆದ್ರೆ ಇವತ್ತು ಹಣ ಇದೆ, ಸ್ವಲ್ಪ ಬಿಸಿ ರಕ್ತವಿದೆ ಅಂತೇಳಿ ಅಹಂಕಾರ ಪಟ್ರೆ ಆ ಮನುಷ್ಯನಿಗೆ ಯಾವತ್ತೂ ಒಳ್ಳೆತನ ಬರೋದಿಲ್ಲ, ಒಳ್ಳೇದು ಕೂಡ ಆಗೋದಿಲ್ಲ. ಇಬ್ಬರು ಸ್ನೇಹಿತರು ಕಾಲುವೇರಿ ಮೇಲೆ ಬರುವಾಗ ಒಂದು ಬೋರ್ಡ್ ಬರ್ದಾಕಿತ್ತಲ್ಲಿ, ಕೇಳಿಸ್ಕೊಳ್ಳಿ. ಆ ಒಂದು ಎಷ್ಟು ಮರ್ಮ ಇದೆ ಈ ಕಥೆನಲ್ಲಿ, ನೀವೆಲ್ಲ ಹೇಳ್ಬೇಕು. ಸ್ನೇಹ ಮಾಡುವಾಗ, ಜನಗಳನ್ನ ಸಂಪಾದನೆ ಮಾಡುವಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತೀರ್ಮಾನ ಮಾಡಿ ಸಂಪಾದನೆ ಮಾಡಿ. 1000 ಜನ ಅಯೋಗ್ಯರನ್ನ ಸಂಪಾದನೆ ಮಾಡೋದಕ್ಕಿಂತ ಇಬ್ಬರೇ ಇಬ್ಬರು ಪುಣ್ಯವಂತರನ್ನ ಸಂಪಾದನೆ ಮಾಡಿದ್ರೆ ಎಷ್ಟೋ ಮೇಲು ಅಂತಾರೆ ದಾಸಶ್ರೇಷ್ಠರು. ಕಾಲುವೇರಿ ಮೇಲೆ ಬರುವಾಗ ಒಂದು ಬೋರ್ಡ್ ಬರ್ದಾಕಿತ್ತು, ಇಲ್ಲಿ ಯಾರಾದ್ರೂ ಕಾಲುವೆಗೆ ಬಿದ್ದವ್ರನ್ನ ರಕ್ಷಣೆ ಮಾಡಿದ್ರೆ 5,000 ದುಡ್ಡು ಕೊಡ್ತೀವಿ ಅಂತ ಪಂಚಾಯತಿಯವ್ರು ಬೋರ್ಡ್ ಹಾಕಿದ್ರು. ಒಬ್ಬ ಹೇಳ್ದ, ಮಗ ನೀನು ಬಿದ್ದಂಗ್ ನಾಟಕ ಆಡು, ನಾನು ಎಳ್ಕ ಬಂದಂಗ್ ನಾಟಕ ಆಡ್ತೀನಿ, 5,000 ಬರ್ತದೆ, 2,500 ಹಂಚ್ಕೊಂಡ್ಬಿಡು ಮಕ್ಕಳ ಅಂದ. ಆಯ್ತು ಅಂತ ಒಪ್ಕೊಂಡ ಒಬ್ಬ. ಅದಕ್ಕೆ ಬೀಳೋರು ಯಾರೀಗ? ಈ ಬೀಳ್ಬೇಕಾದವನ್ ಏನ್ ಮಾಡ್ದ, ನನ್ಗೆ ಈಜ್ ಬರುದಿಲ್ಲ ಕಲಾ ಅಂದ. ಇಲ್ಲ, ನಿನ್ಗೆ ಈಜ್ ಬರ್ದಿರೋ ಹೋಗಿ ಸುಮ್ಮನೆ ತಡಿ ಮೇಲೆ ಒದ್ದಾಡು, ಯಾರೋ ಒಬ್ಬ ಬತ್ತಾರೋ ಅಂತೇಳಿ ವಿಡಿಯೋ ಮಾಡಿಸ್ಬಿಡಮ್ಮ, ಹಿಂಗೆ ಎಳ್ಕೊಂಬಂದಿ ಅಂತ ಅನ್ನಮ್ಮ ಅಂತ ಅನ್ಕಂಡ. ಆಯ್ತು, ಈಜ್ ಬರ್ದಿರೋನು ಕಾಲಿ ಒಳಗ್ ಬಿದ್ದ. ಇವನು ಎಳೆವಂಗ್ ನಾಟಕ ಮಾಡ್ತಾ ಇದ್ದ. ಆ ಬೋರ್ಡ್ ಹಿಂದ್ಗಡೆ ಇನ್ನೊಂದು ಬೋರ್ಡ್ ಬರ್ದಿತ್ತಂತೆ ನೋಡಿ ಅಕ್ಷರದಲ್ಲಿ, ಏನಂತ? ಸತ್ತವರನ್ನ ರಕ್ಷಣೆ ಮಾಡಿದ್ರೆ 50,000 ಕೊಡ್ತೀವಿ ಅಂತ. ಸತ್ತವರನ್ನ ರಕ್ಷಣೆ ಮಾಡಿ ಎತ್ಕ ಬಂದ್ರೆ 50,000 ಕೊಡ್ತೀವಿ ಅಂತ. ಈಗ ನೀರಿಗೆ ತಳ್ಳಿದ್ನಲ್ಲ ಪಾಪ, ಆ ನೀರಿಗೆ ಬಿದ್ದಿದ್ನಲ್ಲ ಈಜ್ ಬರ್ದೇ ಇರೋನು, ಅವನೇನ್ ಮಾಡ್ದ, ಎಳಿತಾ ಎಳಿತಾ ಸುಳಿ ಒಳಗೆ ಎಳ್ಕೋಯ್ತು, ನೀರನ್ನ ರಭಸಕ್ಕೆ ಎಳ್ಕೋಯ್ತು. ಎಳಿಲ್ಲ ನನ್ನ ಅಂತ ಅವನೇ. ಎಳಿದೆ ಬೇಡ ಅಂತ ಬಿಟ್ಟ ಸಂಪೂರ್ಣವಾಗಿ ಕೈಲ. ಬರೀ 2,500 ಯಾಕೆ ಬೇಕಪ್ಪ ನನಗೆ, 50,000 ಕೊಡ್ತಾರಲ್ಲ ನನ್ನ ಅವ್ನು ಸತ್ತೋದನ್ನ ಎಳ್ಕೋದ್ರಿ ಅಂತ. ಅವನು ಸತ್ತ, ಇವನ್ ಎಳ್ಕೊಂಡೋಗಿ 50,000 ದುಡ್ಡು ಇಸ್ಕೊಂಡ. ಯೋಚನೆ ಮಾಡ್ಬೇಕಾಗಿತ್ತು. ನಮ್ಮನ್ನ ಕಾವಲಿಗೆ ತಳ್ಳೋದಿಕ್ಕೆ 1,000 ಜನ ಕಾಯ್ತಿರ್ತಾರೆ, ನಮ್ಮನ್ನ ಹಾಳು ಮಾಡೋದಿಕ್ಕೆ 1,000 ಜನ ಕಾಯ್ತಿರ್ತಾರೆ. ಅವ್ರ ನಡುವೆ ನಾವು ಜಾಗ್ರತೆಯಿಂದ ಬದುಕಬೇಕು. ಇವತ್ತು ಎಂಡ ಮಾರೋನು ಐಷಾರಾಮಿ ದೊಡ್ಡ ದೊಡ್ಡ 100 ಕೋಟಿ ರೂಪಾಯಿ ಮನೆ ಕಟ್ಟಿರ್ತಾನೆ. ಎಂಡ ಕುಡಿಯೋರು ನಾವು ಗುಡಿಸ್ಲಲ್ಲಿ ಬಿದ್ದಿರ್ತೀವಿ. ಜೂಜಾಡ್ಸೋನು 1,000 ಕೋಟಿಗೆ ಬೆಲೆ ಬಾಳ್ತಾನೆ. ಜೂಜಾಡೋರು ಸಾಲ ಮಾಡ್ಕೊಂಡು ಸಾಯ್ತಿರ್ತೀವಿ. ಅದಕ್ಕೆ ನಮ್ಮ ಆಯ್ಕೆ ಯಾವ್ದಾಗಬೇಕು? ನನ್ನ ಜೀವನ, ಮನುಷ್ಯ ಜೀವನ ಇಷ್ಟು ಭಗವಂತ ಕೊಟ್ಟಿದ್ದಾನಲ್ಲ, ಇದನ್ನ ಸುಖವಾಗಿ ಕಳಿಬೇಕು ಅಂದ್ರೆ ನಾನು ದುಶ್ಚಟಗಳಿಂದ ದೂರ ಇರಬೇಕು, ತಾಯಿ ತಂದೆಯರನ್ನ ಸೇವೆ ಮಾಡಬೇಕು, ಅಹಂಕಾರ ಪಡಬಾರದು, ತಲೆಬಾಗಿ ನಡೆದ್ರೆ ಭಗವಂತ ತಲೆ ಕಾಯ್ತಾನೆ ಅನ್ನೋದನ್ನ ಮರಿಬಾರದು. ಅದಕ್ಕೆ ಋಷಿ ಅಂತ ಒಬ್ಬ ಸಾಹಿತಿ, ಬಹಳ ಮೇರು ಸಾಹಿತಿ ಬರೀತಾರೆ, ಈ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ನೋಡಿ, ಇಲ್ಲಿ ಮೋಸ ವಂಚನೆ ಇವತ್ತರಿಂದ ಯಾವ ಪ್ರಯೋಜನವಿಲ್ಲ. ಬೇಕಾದ್ರೆ ನೀವು ಎಲ್ಲಿಂದ ಎಲ್ಲಿಗಂಟಾರ ಯೋಚನೆ ಮಾಡಿ, 500 ಕೋಟಿ ರೂಪಾಯಿ ಕಿರೀಟ ಕೊಟ್ಟವರು ಜೈಲಲ್ಲಿ ಬಿದ್ದವ್ರು ಇವತ್ತು, ಅಲ್ವಾ ಸ್ವಾಮಿ? ಇವತ್ತು ಏನೇ ಮಾಡಿದ್ರು ಕೂಡ ತಪ್ಪನ್ನ ಭಗವಂತ ಕ್ಷಮಿಸ್ಬಿಡ್ತಾನೆ ಅನ್ನೋದಲ್ಲ. ಮಾಡಬಾರ್ದು ಮಾಡಿ ಕ್ಷಮಿಸು ಅಂತ ಅಂದ್ರೆ ಯಾವ ಭಗವಂತ ಕ್ಷಮಿಸ್ತಾನೆ? ಅದಕ್ಕೆ 3 ದಿನದ ಸಂತೆಯಲ್ಲಿ ನಾವು ಒಳ್ಳೆಯದನ್ನೇ ಮಾಡಿ ಸಾಯ್ಬೇಕು. ಅದಕ್ಕೆ ನಿದರ್ಶನವಾಗಿರೋದು ನಮ್ಮ ನಾಗರಾಜಣ್ಣವರು. ಮೊದಲೇ ಹೇಳದಾಗೆ, ಯಾವ್ದಾದ್ರೂ ಒಂದು ಪೊಲೀಸ್ ಸ್ಟೇಷನ್ ಕೇಸ್ ಆಗ್ಲಿ, ಯಾವ್ದಾದ್ರೂ ಒಂದು ಸಣ್ಣ ನ್ಯಾಯ ಆಗ್ಲಿ, ಓಡ್ ಬರ್ತಿದ್ರು ಪುಣ್ಯಾತ್ಮ. ಪುಟ ಎಷ್ಟು ದೂರದಲ್ಲಿದ್ರು ಕೂಗ್ತಿದ್ರು ಪುಣ್ಯಾತ್ಮರು. ಅವರನ್ನ ಇಷ್ಟು ಬೇಗ ಕಳ್ಕೊಳ್ತೀವಿ ಅಂತ ಅನ್ನುವಂತ ಒಂದು ಕೆಟ್ಟ ದಿನ ಇವತ್ತು ಬರ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಆ ಒಂದು ಈ ಸಂದರ್ಭದ ಗೀತೆಯನ್ನ ಕೇಳೋಣ ಇದೀಗ. ಆ
ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ. ದಿನದ ಸಂತೆಯಲ್ಲಿ ನಗ್ತಾ ಈರಣ್ಣ, ಮೂರೇ ದಿನದ ಸಂತೆಯಲ್ಲಿ ನಗ್ತಾ ಈರಣ್ಣ. ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ, ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ. ನೀನು ಇಲ್ಲಿಂದ ತಕೊಂಡೋಗೋದೇನು ಇಲ್ಲಣ್ಣ, ನೀನು ಇಲ್ಲಿಂದ ತಕೊಂಡೋಗೋದೇನು ಇಲ್ಲಣ್ಣ. ತಾಯಿಯ ಗರ್ಭದಿಂದ ಈ ಜಗತ್ತಿಗೆ ಬರುವಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಯಾವುದು ಇರೋದಿಲ್ಲ ಈ ಮನುಷ್ಯನಿಗೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ರು ಏನಂತ, ಮಗು ಜನಿಸುವಾಗ ವಿಶ್ವಮಾನವನಾಗಿ ಜನಿಸ್ತಾನೆ, ಬೆಳೀತಾ 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 ನಾವು ಅವನನ್ನ ಅಲ್ಪಮಾನವನ್ನಾಗಿ ಮಾಡಿಬಿಡ್ತೇವೆ ಅಂತ. ನೋಡಿ, ಬರುವಾಗ ಅವನಿಗೆ ಕಾಮ ಕ್ರೋಧದ ಭಯವಿಲ್ಲ, ಲೋಭ ಮೋಹ ಮದ ಮತ್ಸರದ ಭಯವಿಲ್ಲ, ದೇವರಾಗೆ ಭೂಮಿಗೆ ಬರ್ತಾನೆ. ಹೋಗುವಾಗ್ಲೂ ಕೂಡ ಎಲ್ಲವನ್ನು ದೇವರಾಗೆ ಹೊರಟೋಗ್ತಾನಂತ. ಅದಕ್ಕೆ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ, ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ. ಇಲ್ಲಿ ಮೋಸದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ, ಇಲ್ಲಿ ಮೋಸದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಅಣ್ಣ ತಮ್ಮ ಬಹಳ ಅದ್ದೂರಿಯಾಗಿ ಬದುಕ್ತಾ ಇದ್ರು. ಏನ್ ಅದ್ದೂರಿ ಅಂದ್ರೆ, ತಂದೆ ತಾಯಿ ತೀರೋಗಿದ್ರು ಕೂಡ 6 ಎಕರೆ ಜಮೀನು ಕೊಟ್ಟಿದ್ದ ತಾಯಿ ತಂದೆಗಳು ಅದ್ದೂರಿಯಾಗಿ ಬದುಕ್ತಾ ಇದ್ರು. ಯಾರೋ ಒಬ್ಬ ಚಾಡಿ ಎಳೆಯ ಮನೆ ಒಡೆದಾಕ್ಬಿಟ್ಟ, ಅಣ್ಣ ತಮ್ಮ ದೂರ ಆಗೋದ್ರು. ಆದ್ರೆ ಅಣ್ಣನಿಗೆ 3 ಎಕರೆ, ತಮ್ಮನಿಗೆ 3 ಎಕರೆ ಜಮೀನ್ ಹಂಚ್ಕೊಂಡ್ರು. ಜಮೀನ್ ಹಂಚ್ಕೊಂಡ ಮೇಲೆ ಅಣ್ಣ ನೇಗ್ಲಿಡ್ಕೊಂಡು ಉಳುಮೆ ಮಾಡ್ತಿದ್ದ, ನೇಗಿಲುಗುಳಕ್ಕೆ ಚಿನ್ನದ ಬಿಂದಿಗೆ ಸಿಕ್ಬಿಡ್ತಂತೆ. ಅಣ್ಣನ ಹೊಲದಲ್ಲಿ ನೇಗ್ಲುಗುಳಕ್ಕೆ ಚಿನ್ನದ ಬಿಂದಿಗೆ ಸಿಕ್ಬಿಡ್ತಂತೆ. ಅವನೇನ್ ಮಾಡ್ದ, ಇನ್ಯಾರಿಗೂ ಭಾಗ ಕೊಡುವಂಗಿಲ್ಲ ನಂದೇ ಅಂದ. ತಮ್ಮನಿಗೆ ಯಾರೋ ಚಾಡಿಗೆ ಹೇಳುವಂತ ಶಕುರಿ ಅಂತವ್ರು ಹೇಳಿ ಕಳಿಸಿದ್ರು, ಅದು ನಿಮ್ಮ ಅಪ್ಪನ ಜಮೀನು ಕಣೋ, ನಿನಗೂ ಭಾಗ ಬರಬೇಕು ಅಂತ ಅಂದ್ರು. ಗದೆ ತಾವು ಜಗಳಕ್ಕೆ ಬಿದ್ದುಬಿಟ್ರು. ಯಾರೋ ಪುಣ್ಯಾತ್ಮರು, ಇಂಥ ಪುಣ್ಯಾತ್ಮರು ಹೋಗಿ ಜಗಳ ಬಿಡಿಸಿದ್ರು. ಲವ್, ಆ ಬಿಂದಿಗೆ ಅಲ್ಲಿ ಇರ್ಲಿ, ಒಂದ್ ಕೆಲಸ ಮಾಡಿ, ಸಂಜೆ 6 ಗಂಟೆಗೆ ಊರಲ್ಲಿ ನ್ಯಾಯಕ್ಕೆ ಸೇರಿಸ್ಕೊಳ್ಳೋಣ, ಸೇರಿಸ್ಕೊಂಡು ಯಾರಿಗೆ ಸೇರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡುವ ಸುಂಬರಪ್ಪ ಅಂದ್ರು. ಅದಕ್ಕೆ ಅಣ್ಣ ಅಂದ ತಮ್ಮನಿಗೆ, ನೋಡಪ್ಪ ಹೆಂಗು ಬರೋದು ಬಂದಿದೀಯ, ಹೋಗಿ ಊಟ ತರೋಗ್, ನೀನು ಊಟ ತಂದ್ಬಿಡು ಹೋಗಿ,
ನಮ್ಮ ಮನೆಯೊಳು ಎಲ್ಲೋ ಹೊಂಟೋಗಳೆ, ಊಟ ತಂದ್ಬಿಡು, ಆ ಬಿಂದಿಗೆ ಅಲ್ಲೇ ಇರ್ಲಿ. ಆಲದ ಮರದ ಕೆಳಗೆ ಬಿಂದಿಗೆ ಇಟ್ಟ ತಮ್ಮ, ಊಟ ತರೋಕ್ ಉರುಳಕ್ ಬಂದ. ಅಣ್ಣ ಏನ್ ಮಾಡ್ದ, ಬಡ್ಡಿ ಮಗ ಇದ್ರಲ್ಲೂ ಭಾಗ ಕೇಳ್ಕ ಬಂದಲ್ಲ, ಒಂದ್ ದಿಂಡ್ಗಲ್ ಎತ್ಕೊಂಡು ಆಲದ ಮರದ ಮೇಲೆ ಕೂತ್ಕೊಬಿಟ್ಟ, ನನ್ನ ತಮ್ಮನ್ ಸಾಯಿಸ್ಬಿಡ್ಬೇಕು ಅಂತ. ತಮ್ಮ ಊಟ ತಗೊಂಬಂದ, ಬಿಂದಿಗೆ ಹಿಡ್ಕೊಂಡು ನೋಡ್ತಾ ಇದ್ದ, ಊಟದ ಬುಟ್ಟಿ ಮಡಗ್ಬಿಟ್ಟು ಮ್ಯಾಲ್ ಕುಂತಿದ್ದಂತ ಅಣ್ಣ ದಿಂಡ್ಗಲ್ನ ತಮ್ಮನ ತಲೆ ಮೇಲೆ ದಢಾರ್ ಎತ್ತಾಕ್ಬಿಟ್ಟ. ಹಂಗೆ ತಮ್ಮ ಸತ್ತೋದ. ಅಣ್ಣನಿಗೆ ಆನಂದ ಆಯ್ತು, ಈ ಬಡ್ಡಿ ಮಗ ಇದ್ರಲ್ಲೂ ಭಾಗ ಕೇಳ್ಕ ಬಂದವಲ್ಲ ನನಗೆ ಅಂತೇಳಿ. ಕೊನೆಗೇನ್ ಮಾಡ್ದ, ತಮ್ಮ ತಂದಿದ್ದಂತ ಊಟ ಮಾಡ್ತಾ ಇದ್ದ. ಊಟ ಮಾಡ್ತಾ 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 ಅಣ್ಣನೂ ಸತ್ತೋಗ್ಬಿಟ್ಟಂತೆ. ಕಾರಣ ಏನು ಅಂದ್ರೆ, ತಮ್ಮ ಬರುವಾಗ್ಲೇ ಊಟಕ್ಕೆ ವಿಷ ಹಾಕೊಂಡು ತಂದಿದ್ದಂತೆ ನೋಡಿ, ನಮ್ಮ ಅಣ್ಣನ್ ಸಾಯಿಸ್ಬೇಕು ಅಂತ. ಇದು ಇವತ್ತಿನ ಸ್ಥಿತಿ. ಈಗ ಯೋಚನೆ ಮಾಡಿ, ಆ ಚಿನ್ನದ ಬಿಂದಿಗೆ ಯಾರ ವಶವಾಯಿತು? ನಾವು ಅಣ್ಣ ತಮ್ಮ ಗುದ್ದಾಡ್ತಾ ಇದೀವಿ, ಅಕ್ಕ ತಂಗಿರು ಗುದ್ದಾಡ್ತಾ ಇದೀವಿ, ಕೇವಲ 1 ಕುಂಟೆ 2 ಕುಂಟೆ ಮಾತಿಗೆ. ಆದ್ರೆ ನೆಮ್ಮದಿ ಕಳ್ಕೊಳ್ತಾ ಇರೋದು ಮನೆ ಜನ. ಚಿನ್ನದಂತ ನೆಮ್ಮದಿಯನ್ನ ಕಳ್ಕೊಳ್ತಾ ಇರೋದು ಮನೆ ಜನ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ, ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ, ಇಲ್ಲಿ ಮೋಸದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಆಸೆಯೇ ದುಃಖದ ಮೂಲಕನಣ್ಣ, ಆಸೆಯೇ ದುಃಖದ ಮೂಲಕನಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ಕನಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ಕನಣ್ಣ. ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ, ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ, ಸತ್ಯ ಹೇಳು ಮನುಜರಿಗೆ ಸಾವೇ ಇಲ್ಲಣ್ಣ, ಸತ್ಯ ಹೇಳು ಮನುಜರಿಗೆ ಸಾವೇ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ, ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೇ ಹೆಂಗಣ್ಣ. ಆಸೆ, ಅತಿ ಆಸೆ, ದುರಾಸೆ ಯಾವುದು ಕೂಡ ಮನುಷ್ಯನಿಗೆ ಇವತ್ತಿನ ಕಾಲದಲ್ಲಿ ಲೆಕ್ಕಕ್ಕೆ ಬರ್ತಾ ಇಲ್ಲ. ಐಸಿಯುನಲ್ಲಿ ಮಲಗಿರೋರ್ಗೆ ಹೋಗಿ ಕೇಳಿ, 2 ಕೋಟಿ ದುಡ್ಡದೇ ಬೇಕಪ್ಪ ಅನ್ನಿ, ಅವನ್ ದೇವರಣಗೂ ಬೇಡ ಅಂತಾನೆ. ಅವನ್ ಕೇಳೋದೊಂದೇ, ಇನ್ನೊಂದ್ 2-3 ವರ್ಷ ವಯಸ್ಸು ಆಯುಸ್ ಕೊಟ್ಬಿಡ್ಲಿ ಭಗವಂತ ಅಂತ ಕೇಳಕಪ್ಪ ಅಂತ ಹೇಳ್ತಾನೆ ಅಷ್ಟೇ. ಸಾಯ್ತಾ ಬಿದ್ದಿರೋನಿಗೆ ಅನ್ನ ತಿನ್ನೋಕೆ ಆಸೆ ಇಲ್ಲ, ಅವನಿಗೆ ಆಯುಸ್ ಕೇಳ್ತಾನೆ. ಆಯುಸ್ ಹೆಚ್ಚಾಗಬೇಕು ಅಂದ್ರೆ ನಮ್ಮೊಳಗಿನ ಅಹಂಕಾರವನ್ನ ಬಿಡಬೇಕು, ನಮ್ಮೊಳಗಿನ ಕ್ರೂರತನವನ್ನ ಬಿಡಬೇಕು, ನಮ್ಮೊಳಗಿನ ಅಜ್ಞಾನವನ್ನ ತೊರೆದಾಕಬೇಕು, ನಾನು ಮೇಲು ನೀನು ಕೀಳು ಅನ್ನುವಂತ ಒಂದು ಕೆಟ್ಟ ಅಭಿಪ್ರಾಯವನ್ನ ಬಿಡಬೇಕು. ದುರ್ಯೋಧನ 18 ದಿನಗಳ ಯುದ್ಧ, ಕೃಷ್ಣ ಹೇಳದ, ನಿನ್ನ ಅವನತಿಯನ್ನ ನೀನೇ ಕಣ್ಣಾರ ನೋಡ್ತಾ ಇದ್ದೀಯ ನೀನು ಅಂತ ಹೇಳದ. ಧೃತರಾಷ್ಟ್ರನಿಗೆ ಗೊತ್ತಾಗಿತ್ತು ಕೃಷ್ಣನ ಮಾತು. ಧೃತರಾಷ್ಟ್ರ ಈ ಮಕ್ಕಳ ಪ್ರೇಮದಿಂದ, ಪುತ್ರ ವಾತ್ಸಲ್ಯದಿಂದ
ನಿನ್ನ ಕಣ್ಣು ನಿಜವಾಗ್ಲೂ ಕುರುಡಾಗಿವೆ. ನೀನು ಕುರುಡ ಮಾತ್ರ ಅಲ್ಲ, ನಿನ್ನ ಆತ್ಮವೇ ಕುರುಡಾಗಿ ಹೋಗಿದೆ. ನಿನ್ನ ದುರಂತವನ್ನ ನೀನೇ ಕಣ್ಣಾರ ನೋಡುವಂತ ಕಾಲ ಬಂದೇ ಬರುತ್ತೆ ಅಂತ ಹೇಳಿದ್ದ ಕೃಷ್ಣ. ಹಾಗೆ ಆ ಯುದ್ಧ ಗ್ಯಾರಂಟಿ ಆಯ್ತು ಅಂತ ಗೊತ್ತಾದಾಗ ಕೇಳಿಸ್ಕೊಳ್ಳಿ, ಆ ಧೃತರಾಷ್ಟ್ರ ಯಾರು ಪಂಚಾಂಗ ನೋಡುವಂತ ಪುರೋಹಿತರನ್ನ ಕರೆದು ಕೇಳಿದಂತೆ, ಸ್ವಾಮಿ ಯುದ್ಧಕ್ಕೆ ನನ್ನ ಮಗ ಒಪ್ಪಿಗೆ ಕೊಟ್ಬಿಟ್ಟವನೇ, 18 ದಿನ ಯುದ್ಧ ನಡೀತದೆ, ನನ್ನ ಮಕ್ಕಳು ಬದುಕೋರೋ ಇಲ್ವೋ ನೋಡಿ ಸ್ವಾಮಿ ಎಂದಾಗ ಪುರೋಹಿತರು ಹೇಳಿದ್ರಂತೆ, ಇಲ್ಲಪ್ಪ ಎಲ್ಲಾ ಜಯನು ನಿಮ್ ಕಡೆ ಇದೆ, ಗ್ರಹಗತಿಗಳೆಲ್ಲ ನಿಮ್ ಕಡೆ ಇದೆ, ಗೆಲ್ತನಕನ ಹೋಗುವಂತ ಅಂದ್ರಂತೆ. 9 ದಿನ ಯುದ್ಧ ನಡೆದೋಗಿತ್ತು. ಆಗ್ಲೇ ಅರ್ಧ ಕೌರವರೆಲ್ಲ ಸತ್ತೋಗ್ತಾ ಬಂದ್ರು. ಆಗ ಧೃತರಾಷ್ಟ್ರ ತಿರ್ಗಾ ಕರ್ದ, ಏನ್ ಸ್ವಾಮಿ ಹಿಂಗ್ ಹೇಳಿದ್ರೆ ಹಿಂಗ ಆಗೋಯ್ತಲ್ಲ ಅಂದಾಗ, ಇಲ್ಲಪ್ಪ ನಿನ್ನ ಗ್ರಹಗತಿಗಳೆಲ್ಲ ಬದಲಾಗೊಂಟೋಗವೆ, ಆ ಗ್ರಹಗತಿ ಹಿಂದೆ ಇರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಅವನೇ ಅಂದಾಗ, ಯಾರ್ ಸ್ವಾಮಿ ಆ ಪುಣ್ಯಾತ್ಮ ಅಂದಾಗ, ಅವನೇ ಜಗದೋದ್ಧಾರ ಕೃಷ್ಣ ಇದ್ದಾನ ಕಣಪ್ಪ. ಅವನಿರುವಾಗ ಅವನ ವಿರುದ್ಧವಾಗಿ ಗೆಲ್ಲೋದುಂಟೇನೆ ನಿನ್ನ ಮಕ್ಕಳು. ಅರ್ಧ ರಾಜ್ಯ ಕೇಳಿದ್ರು ಕೊಟ್ಬಿಡ್ಬೋದಾಗಿತ್ತು, 5 ಊರ್ ಕೇಳಿದ್ರು ಕೊಟ್ಬಿಡ್ಬೋದಾಗಿತ್ತು. ನಿನ್ನ ಮಗನ ದುರಹಂಕಾರ ಇವತ್ತು ನೋಡು, ನಿನ್ನ ಕುರು ವಂಶ ನಾಶವಾಗಿ ಹೋಗ್ತಾ ಇದೆ. ಗ್ರಹಗತಿಗಳಿಗಿಂತ ಮುಖ್ಯವಾಗಿ ನಮ್ಮ ಪಾಲಿಗೆ ದೇವರು ಇರಬೇಕು. ದೇವರು ಅಂದ್ರೆ ಎತ್ತವರಿರಬೇಕು, ಅವರೇ ನಿಜವಾದ ದೇವರು. ಅವರನ್ನು ನಂಬಿದವರು ಕೆಟ್ಟವರು ಯಾರು ಈ ಜಗತ್ತಿನಲ್ಲಿಲ್ಲ. ಅದಕ್ಕಾಗಿ ಅಹಂಕಾರವನ್ನು ಬಿಡೋಣ, ಒಳ್ಳೆಯದನ್ನ ಮೈಗೂಡಿಸ್ಕೊಳ್ಳೋಣ.